ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ಸೆಪ್ಟೆಂಬರ್ ಬಂದ್ರೂ ಮಳೆ ವಿಪರೀತವಾಗಿ ಹೊಡಿತಾ ಇದೆ. ಗೌರಿ ಗಣೇಶ ಹಬ್ಬಕ್ಕೆ ಕೂಡ ತುಂಬ ಮಳೆ ಇತ್ತು. ಹೆಂಗೆ ಮಳೆ ಬರ್ತಾ ಇತ್ತಪ್ಪ ಅಂತಂದರೆ, ಒಂದು ಮಳೆ ಒಂದು ಅರ್ಧ ಗಂಟೆ ಹೊಡೆದ ತಕ್ಷಣ ಮತ್ತೊಂದು ಅರ್ಧ ಗಂಟೆ ಬಿಸಿಲು, ಮತ್ತೆ ಒಂದು ಅರ್ಧ ಗಂಟೆ ಮಳೆ, ಆ ಥರ ಬಿಟ್ಟು ಮಳೆ ಬರ್ತಾಯಿತ್ತು. ಹಾಗಾಗಿ ಗೌರಿ ಗಣೇಶ ಹಬ್ಬಕ್ಕೆ ಅಷ್ಟೊಂದು ತೊಂದರೆ ಆಗಲಿಲ್ಲ. ಬಟ್ ಈ ತಿಂಗಳಲ್ಲಿ ಕೂಡ ಇಷ್ಟೊಂದು ಮಳೆ ಬರ್ತಾ ಇರೋದು ಬೇಡವಾಗಿತ್ತು ಅಂತ ಅನಿಸತ್ತೆ. ತೋಟಕ್ಕೆ, ಗದ್ದೆಗೆ ಎಲ್ಲ ಕೂಡ ಇದು ಒಳ್ಳೆಯದಲ್ಲ ಈ ಥರ ಮಳೆ ಬಂದರೆ. ಸೊ ಮಳೆ ಬಂದು ಹಿಂದೆ ಮುಂದೆ ಎಲ್ಲ ಕಡೆನೂ ಪಾಚಿ ಕಟ್ಟಿತ್ತು. ನಾವು ಮುಂದ್ಗಡೆ ಈ ಹೋದ ವರ್ಷ ಬೆಡ್ ಹಾಕಿದ್ವಲ್ಲ, ಸೊ ಸಿಮೆಂಟ್ಗೆ ತುಂಬ ಬೇಗನೆ ಪಾಚಿ ಕಟ್ಕೊಳ್ಳುತ್ತೆ. ಒಂದು ತಿಂಗಳ ಹಿಂದೆ ಅಷ್ಟೇ ಇವರು ಸುಣ್ಣ ಹಾಕಿಬಿಟ್ಟು ಪಾಚಿನೆಲ್ಲ ತೆಗೆದಿದ್ರು. ಆದ್ರೂ ಮತ್ತೆ ಪಾಚಿ ಕಟ್ಕೊಂಡಿತ್ತು. ಸೊ ಅದೇ ಪಾಚಿನಲ್ಲಿ ನನ್ನ ಮಗಳು ಜಾರಿ ಬಿದ್ದು ಏಟೇನೂ ಆಗಿರಲಿಲ್ಲ, ಜಾಸ್ತಿ ಅಳ್ಳು ಇಲ್ಲ ಅವಳು. ಸೊ ಹಾಗೆ ಎತ್ಕೊಂಡು ಬಂದು ಕೈಕಾಲು ಮುಖೆಲ್ಲ ತೊಳೆಸ್ಬಿಟ್ಟು ಅಲ್ಲಿಗಳು ಸಮಾಧಾನ ಆದಳು. ಸೊ ಮಗಳು ಬಿದ್ದಲಲ್ಲ ಅಂತ ಹೇಳಿಬಿಟ್ಟು ಇವರು ಮತ್ತೆ ಸುಣ್ಣನ ತೊಗೊಬಂದು ನೀರಿಗೆ ಹಾಕಿ ಅಂಗಳ ತುಂಬ ಸ್ಪ್ರೆಡ್ ಮಾಡ್ತಾಯಿದ್ರು. ನಮಗೊಂದು ಅರ್ಧ ಗಂಟೆಯಲ್ಲಿ ಕ್ಲೀನ್ ಆಗಬೇಕು ಅಂತಂದರೆ ಈ ಥರ ಸ್ಪ್ರೆಡ್ ಮಾಡಿ ಅರ್ಧ ಗಂಟೆ ಬಿಟ್ಬಿಟ್ಟು ಬ್ರಷಲ್ಲಿ ಉಜ್ಜಿದ್ರೆ ಪಾಚಿ ಎಲ್ಲ ನೀಟಾಗಿ ಕಿತ್ಕೊಂಡು ಬರುತ್ತೆ. ಇವರು ಹಾಗೆ ಮಾಡಲಿಲ್ಲ, ಈ ಥರ ಎಲ್ಲ ಫುಲ್ಲು ಅಂಗಳ ತುಂಬ ಸ್ಪ್ರೆಡ್ ಮಾಡಿಬಿಟ್ಟು ಹಾಗೆ ಬಿಟ್ಟಿದ್ರು. ಸೊ ಅದು ಬೆಳಿಗ್ಗೆ ನಾವು ಈ ಥರ ಸ್ಪ್ರೆಡ್ ಮಾಡಿಬಿಟ್ಟಿದ್ದು, ಸಂಜೆ ತನಕ ಹಾಗೇ ಇತ್ತು. ಸಂಜೆ ಒಂದು ಜೋರಾಗಿ ಮಳೆ ಬಂದು ಅದೆಲ್ಲ ತೊಳ್ಕೊಂಡು ಹೋಯಿತು. ಸೊ ಆಗ ಅಂಗಳ ತುಂಬ ಕ್ಲೀನ್ ಆಗಿತ್ತು, ನಾವು ತಿಕ್ಕಕ್ಕೇನೂ ಹೋಗಿರಲಿಲ್ಲ. ಸೊ ಬೆಳಗ್ಗೆಯಿಂದ ಸಂಜೆ ತನಕ ಇತ್ತಲ್ಲ, ಹಾಗಾಗಿ ಪಾಚಿ ಎಲ್ಲ ಮಳೆ ರಭಸಕ್ಕೆ ಕಿತ್ಕೊಂಡು ಹೋಗಿಬಿಟ್ಟಿತ್ತು. ಸೊ ಬ್ಲೀಚಿಂಗ್ ಪೌಡ್ರ್ ಹಾಕಿದ್ರೂ ಕೂಡ ಕ್ಲೀನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾವು ಯಾವತ್ತೂ ಬ್ಲೀಚಿಂಗ್ ಪೌಡ್ರನ್ನ ಯೂಸ್ ಮಾಡಿಲ್ಲ, ನಾವು ಯಾವಾಗಲೂ ಸುಣ್ಣನೇ ಯೂಸ್ ಮಾಡೋದು, ಎಫೆಕ್ಟಿವ್ ಆಗಿರುತ್ತೆ ಅಂತ ನನಗನ್ಸುತ್ತೆ. ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಆಮೇಲೆ ನಮಗೆ ಗೌರಿ ಗಣೇಶ ಹಬ್ಬ ಮಾಡೋ ಹಾಗಿರಲಿಲ್ಲ ಅಲ್ಲ, ಸೊ ಅದಕ್ಕೋಸ್ಕರ ನನ್ನ ಮೈದನ ಹೆಂಡತಿ ಊರಿಗೆ ಬಂದಿದ್ರಲ್ಲ, ಅವ್ರು ಹಾಗೆ ನಮ್ಮ ಮನೇಲಿ ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಹಬ್ಬ ಮಾಡೋದಿದ್ದರೆ ಫುಲ್ ಬ್ಯುಸಿ ಇರ್ತಾಯಿದ್ವಿ, ಅಲ್ಲಿ ಇಲ್ಲಿ ಹೋಗೋದು ಕೂಡ ಇರ್ತಿತ್ತು. ಸೊ ಹಬ್ಬ ಮಾಡದೇ ಇರೋದಕ್ಕೋಸ್ಕರ ಅವರು ಚಿಕನ್ನ ಯಾವುದೋ ಒಂದು ಹೊಸ ರೆಸಿಪಿ ರೆಡಿ ಮಾಡ್ತೀನಿ ನಾನಿವತ್ತು ಅಂತ ಹೇಳಿ ರೆಡಿ ಮಾಡ್ತಾಯಿದ್ರು. ಯಾವುದೋ ಹೊಸ ರೆಸಿಪಿ ಅಲ್ಲ ಅಂತ ನಾನು ಸ್ವಲ್ಪ ವೀಡಿಯೋ ಶೂಟ್ ಮಾಡಿಕೊಂಡೆ. ಲೆಗ್ ಪೀಸ್ ಎರಡೇನೋ ತೊಗೊಂಡು ಬಂದಿದ್ದರು, ನಮಗೆಲ್ಲ ಇರಲಿಲ್ಲ, ಅವರಿಬ್ಬರು ಅಣ್ಣ ತಮ್ಮಂಗೆ ಅಷ್ಟೇ ಇತ್ತಲ್ಲ ಅಂತ ಹೇಳಿಬಿಟ್ಟು ನಾನು ಕೆಲವೊಂದೊಂದು ಚಿಕನ್ ಪೀಸ್ನ ಅದಕ್ಕೆ ಹಾಕಿದ್ದೆ. ಈ ರೆಸಿಪಿ ಹೆಸರು ಬಂದುಬಿಟ್ಟು ಚಿಕನ್ ಕಲ್ಮಿ ಕಬಾಬ್ ಅಂತೆ. ಚೆನ್ನಾಗಿ ಮಾಡಿದರು, ಪರವಾಗಿರಲಿಲ್ಲ. ಅಂದರೆ ಕೆಲವೊಂದೊಂದು ಐಟಮ್ಗಳು ನಮ್ಮ ಮನೇಲಿ ಇರಲಿಲ್ಲ ಅದಕ್ಕೆ ಹಾಕೋ ಅಂಥದ್ದು. ಸೊ ಇರೋದ್ರಲ್ಲೇ ಮ್ಯಾನೇಜ್ ಮಾಡಿದರು, ಚೆನ್ನಾಗಿತ್ತು. 1-2 ದಿನ ಎಕ್ಸ್ಟ್ರಾ ಲೀವ್ ಹಾಕ್ಕೊಂಡು ಬಂದಿದ್ದರು ಹಬ್ಬಕ್ಕೆ ಅಂತ ಹೇಳಿಬಿಟ್ಟು. ಬಟ್ ಹಬ್ಬ ಕ್ಯಾನ್ಸಲ್ ಆಗಿದ್ದರಿಂದ ಭಾನುವಾರ ನೈಟೇ ಅವರು ರಿಟರ್ನ್ ಹೊರಟರು. ಊಟ ಎಲ್ಲ ಮುಗಿಸ್ಬಿಟ್ಟು 10:15 ಅಥವಾ 10:10ಕ್ಕೆ ಅರಸಾಳಿಂದ ಟ್ರೈನ್ ಬುಕ್ ಮಾಡಿದರು. ಸೊ ನಾವು ಎಲ್ಲ ಊಟ ಮುಗಿಸ್ಬಿಟ್ಟು ಅಲ್ಲಿಗೆ ಬಿಟ್ಟು ಬರೋಣ ಅಂತ ಹೋದ್ವಿ. ನಾನು ಆಲ್ರೆಡಿ ಅರಸಾಳಲ್ಲಿ ಮಾಲ್ಗುಡಿ ಮ್ಯೂಸಿಯಮ್ದು ಒಂದು ವೀಡಿಯೋ ಹಾಕಿದ್ದೆ ನೋಡಿ, ಡೇನಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ. ಸೊ ನೈಟಲ್ಲಿ ಈ ಥರ ಲೈಟಿಂಗ್ಸಲ್ಲಿ ಹಿಂಗೆ ಕಾಣಿಸುತ್ತೆ. ಸೊ ಟ್ರೈನು 10:10ಕ್ಕಿತ್ತು, ನಾವು 10 ಗಂಟೆಗೆ 10 ನಿಮಿಷ ಇರ್ತಾನೆ ಅಲ್ಲಿಗೆ ಹೋಗಿದ್ವಿ. ಸೊ ಸ್ವಲ್ಪ ಹೊತ್ತು ಟ್ರೈನ್ ಬರುತ್ತೇನೋ ಅಂಥೇಳಿ ವೆಯ್ಟ್ ಮಾಡಿದ್ವಿ. ತುಂಬ ಚಳಿ ಇತ್ತು. ಇನ್ನು ಅವರು ಟ್ರೈನ್ ಹತ್ಕೊಂಡು ಹೋಗ್ತೀವಿ ನೀವು ಹೋಗಿ ಅಂತ ಹೇಳಿದರು. ನಾವು ಮಗನ ಬೇರೆ ಕರ್ಕೊಂಡು ಹೋಗಿದ್ವಿ. ಸೊ ಅದಕ್ಕೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು, ನಾವು ಮಾತ್ರ ಅವ್ರನ್ನ ಅಲ್ಲೇ ಬಿಟ್ಬಿಟ್ಟು ಇನ್ನು ಟ್ರೈನ್ ಬಂದಿರಲಿಲ್ಲ, ಹಾಗೆ ಮನೆಗೆ ಬಂದ್ವಿ. ಮಾರನೇ ದಿನ ನಮ್ಮನೇದು ಸಿಂಕ್ ಒಂದು ಬ್ಲಾಕ್ ಆಗಿತ್ತು, ಆವಾಗವಾಗ ಸಿಂಕ್ ಕಟ್ತಾ ಇರ್ತಿತ್ತು. ನನ್ನ ಫ್ರೆಂಡ್ ಹೇಳಿದ್ರು ಡ್ರೈನ್ ಎಕ್ಸ್ಪರ್ಟ್ ಯೂಸ್ ಮಾಡಿ ನೋಡು ಅಂತ ಹೇಳಿ. ಸೊ ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ತೊಗೊಂಡು ಬಂದೆ. ನೋಡಿ ಈ ಥರ ನೀರು ಕಟ್ಕೊಳ್ತಾ ಇತ್ತು, ಅದನ್ನು ನೀರನ್ನೆಲ್ಲ ಫುಲ್ ತೆಗೆದುಬಿಟ್ಟು ಫುಲ್ ಡ್ರೈ ಮಾಡಬೇಕಂತೆ. ನನಗೆ ನನ್ನ ಫ್ರೆಂಡೇ ಸಜೆಸ್ಟ್ ಮಾಡಿದ್ದು. ಸೊ ಆಮೇಲೆ ಇದು ಹಾರ್ಪಿಕ್ ಡ್ರೈನ್ ಎಕ್ಸ್ಪರ್ಟು, ಇದು ಪ್ಯಾಕಿಗೆ 30 ರೂಪಾಯಿ, ಮೊದಲು 25 ರೂಪಾಯಿ ಇತ್ತು, ಈಗ 30 ರೂಪಾಯಿ ಮಾಡಿದ್ದಾರೆ. ಇದರ ಹಿಂದೆನೇ ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಕೊಟ್ಟಿರ್ತಾರೆ. ಸಿಂಕಲ್ಲಿ ನೀರಿನ ಅಂಶ ಎಲ್ಲ ಪೂರ್ತಿ ತೆಗೆದ್ಮೇಲೆ ಫುಲ್ಲು ಒಂದು ಪ್ಯಾಕೆಟ್ನ ಸಿಂಕ್ದು ಹೋಲ್ ಒಳಗಡೆ ಹಾಕಿಬಿಟ್ಟು 1 ಗ್ಲಾಸ್ ನೀರನ್ನು ಹಾಕಬೇಕು. ಕೆಲವು ಫ್ರೆಂಡ್ಸ್ ಹೇಳಿದ್ರು ನನಗೆ ಬಿಸಿ ನೀರು ಹಾಕಬೇಕಿತ್ತು ಅಂತೇಳಿ, ಬಟ್ ನಾನು ತಣ್ಣೀರೇ ಹಾಕಿದ್ದೆ. ಸೊ 1/2 ಅವರ್ ಬಿಟ್ಬಿಟ್ಟು, ಅಂದರೆ 30 ಸೆಕೆಂಡ್ಸ್ ಏನೂ ಹಾಕಬಾರ್ದು. 30 ನಿಮಿಷ ಆದಮೇಲೆ ನಾವು ನೀರನ್ನು ಬಿಟ್ಟರೆ ನೋಡಿ ನೀರು ಎಷ್ಟು ನೀಟಾಗಿ ಹೋಗ್ತಾ ಇದೆ ಅಂಥೇಳಿ. ಇನ್ಸ್ಟೆಂಟಾಗಿ ನನಗೇನೋ ಇದು ಓಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟ್ ಇನ್ನು ಯಾವಾಗ ಕಟ್ಕೊಳ್ಳುತ್ತೋ ಏನೋ ಗೊತ್ತಿಲ್ಲ. ಸೊ ಪರವಾಗಿಲ್ಲ, ಓಕೆ ಅಂತ ಅನ್ನಿಸ್ತು. ಆಮೇಲೆ ಬೆಳಿಗ್ಗೆ ನನ್ನ ಮಗಳು ಬಿದ್ದಿದ್ಲು ಅಂತ ಹೇಳಿದ್ನಲ್ಲ, ಆವಾಗ ನಾನೊಂದು ತಪ್ಪು ಮಾಡಿದೆ. ಏನಪ್ಪ ಅಂತಂದರೆ, ಮನೆಯಿಂದ ಆಚೆ ಮಕ್ಕಳು ಬಿದ್ದ ತಕ್ಷಣ ನಾವು ಅವ್ರನ್ನ ಎತ್ಕೊಂಡು ಒಂದು ಚೊಂಬು ನೀರನ್ನು ಅವರಿಗೆ ಸುಳಿದ್ಬಿಟ್ಟು ಹೊರಗಡೆ ಚೆಲ್ಲೋದ್ರಿಂದ ಬಿದ್ದಾಗ ಮಕ್ಕಳೇನಾದರೂ ಹೆದರ್ಕೊಂಡ್ರೆ ಅದರ ಎಫೆಕ್ಟು ಮಕ್ಳಿಗೆ ತಾಗಲ್ಲ ಅಂತ ಹೇಳ್ತಾರೆ. ಸೊ ಯಾವಾಗ ಬಿದ್ದರೂ ಕೂಡ ನಾನು ಹಾಗೆ ಮಾಡ್ತಾ ಇದ್ದೆ. ಬಟ್ ಮೊನ್ನೆ ಬಿದ್ದಾಗ ಅವಳೇನು ಅಳ್ಳಿಲ್ಲಲ್ಲ, ಸೊ ನಾನು ಅಷ್ಟು ಸೀರಿಯಸ್ ಆಗಿ ತೊಗೊಳ್ಲಿಲ್ಲ.
ಸೊ ಒಂದು 6 ಗಂಟೆ ಹಾಗೆ ಬಿದ್ದಿದ್ಲು. 10 ಗಂಟೆ ಹಾಗೆ ಫುಲ್ ಜ್ವರ ಬಂದುಬಿಟ್ಟಿತ್ತು. ಬಿದ್ದಾಗ ಅವಳು ಫುಲ್ ಹೆದರ್ಕೊಂಡಿದ್ಲು ಅನಿಸುತ್ತೆ. ಆವಾಗ ಬೆಚ್ಚಿ ಬೀಳ್ತಾ ಇದ್ಲು. ನೀವು ಈ ತಪ್ಪನ್ನ ಖಂಡಿತ ಮಾಡಬೇಡಿ. ಮಕ್ಕಳು ಬಿದ್ದ ತಕ್ಷಣ ಮನೆಯಿಂದ ಹೊರಗಡೆ ಏನಾದರೂ ಬಿದ್ದರೆ ಒಂದು ಚೊಂಬು ನೀರನ್ನು ಸುಳಿದ್ಬಿಟ್ಟು ಚೆಲ್ಲೋದ್ರಿಂದ ಅದ್ರ ಎಫೆಕ್ಟ್ ಏನೂ ಮಕ್ಕಳಿಗೆ ಆಗಲ್ಲ. ನಾನು ಮಾಡಿರೋ ತಪ್ಪನ್ನ ನೀವು ಮಾಡಬೇಡಿ. ಆಮೇಲೆ ರಾತ್ರಿ ಸಿರಪ್ ಹಾಕಿದೆ. ಬೆಳಿಗ್ಗೆ ಇದ್ದು ಡಾಕ್ಟ್ರಿಗೆ ಫೋನ್ ಮಾಡಿದ್ರೆ ನಾನು ಇಲ್ಲ, ಸಂಜೆ 4 ಗಂಟೆಗೆ ಬನ್ನಿ ಅಂತ ಹೇಳಿದರು. ಸೊ ಸಂಜೆ 4 ಗಂಟೆಗೆ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬಂದ್ವಿ. ಬರ್ತಾ ಇರಬೇಕಾದ್ರೇ ರೋಡಲ್ಲಿ ಹೆದ್ದಾರಿಪುರದ ಗಣೇಶನ ವಿಸರ್ಜನೆ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ರು. ಹೆದ್ದಾರಿಪುರದಲ್ಲಿ 5 ದಿನಕ್ಕೆ ಗಣೇಶನ ವಿಸರ್ಜನೆ ಮಾಡ್ತಾರೆ, ನಮ್ಮೂರಲ್ಲಿ 3 ದಿನಕ್ಕೆ ವಿಸರ್ಜನೆ ಮಾಡ್ತಾರೆ. ಸೊ ಇವತ್ತು ವಿಸರ್ಜನೆ ಇಟ್ಕೊಂಡಿದ್ರು. ದಾರಿಲೆಲ್ಲ ಫುಲ್ಲು ಜೋರಾಗಿತ್ತು. ಸೊ ಅದ್ರದ್ದೊಂದು ವಿಡಿಯೋ ಕೂಡ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಕಾರ್ ಎಷ್ಟಾಗುತ್ತೋ ಅಷ್ಟು ಸ್ಲೋನಲ್ಲಿ ಓಡಿಸ್ಕೊಂಬಂದ್ವಿ ಎಲ್ಲ ಕವರ್ ಮಾಡೋಣ ಅಂತ. ಬಟ್ ಕಾರ್ ಪಕ್ಕದಲ್ಲೇ ಇದ್ದರು, ಹಾಗಾಗಿ ಅದು ಅಷ್ಟು ನೀಟಾಗಿ ಕವರ್ ಮಾಡೋದಕ್ಕಾಗಲಿಲ್ಲ. ಬಟ್ ನೋಡೋದಕ್ಕೆ ರಿಯಲಿ ತುಂಬ ಚೆನ್ನಾಗಿತ್ತು. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ರಾತ್ರಿ ಮಕ್ಕಳು ಹೆದರಿದ್ದಾರೆ ಅಂತ ಹೇಳಿಬಿಟ್ಟು ಅಮ್ಮ ಓಕ್ಲಿ ರೆಡಿ ಮಾಡಿದರು. ಸೊ ಇದನ್ನು ಬಿದ್ದ ತಕ್ಷಣ ಮಾಡಿದ್ರೆ ತುಂಬ ಒಳ್ಳೆಯದು. ಬಟ್ ನಮ್ಗೆ ಆವಾಗ ಅದು ಐಡಿಯಾ ಬಂದಿರಲಿಲ್ಲ, ಅವಳು ಹೆದರಿದಾಳೆ ಅಂತ ಗೊತ್ತಾಗಿರಲಿಲ್ಲ. ಸೊ ಓಕ್ಲಿ ಮಾಡೋದ್ರಿಂದ ಮಕ್ಕಳಿಗೆ ಒಳ್ಳೇದು. ಅವ್ರು ಬಿದ್ದರೆ ಹೆದರಿದ್ರೆ ಓಕ್ಲಿ ಮಾಡಬೇಕು ಅಂತಲ್ಲ, ವಾರದಲ್ಲಿ 1 ಸತಿ 2 ಸತಿ ಈ ಥರ ಓಕ್ಲಿ ಮಾಡ್ತಾ ಇರಬೇಕು. ಕೆಂಪು ನೀರಿನಲ್ಲಿ ಓಕ್ಲಿ ಮಾಡ್ತಾ ಇರಬೇಕು. ಏನಿಲ್ಲ, ನೀರಿಗೆ ಸ್ವಲ್ಪ ಸುಣ್ಣ ಅರಿಶಿಣದ ಪುಡಿ ಮಿಕ್ಸ್ ಮಾಡಿ ಅವರಿಗೆ ಸುಳಿದ್ಬಿಟ್ಟು 3 ದಾರಿ ಕೂಡಲ್ಲಿ ಚೆಲ್ಲೋದ್ರಿಂದ ಮಕ್ಕಳಿಗೆ ಯಾವುದೇ ದೃಷ್ಟಿ ಆಗಿರಲಿ ಅಥವಾ ಯಾವುದೇ ತೊಂದರೆ ಆಗಿರಲಿ ಬರಲ್ಲ ಅಂಥೇಳಿ ನಾವು ನಂಬ್ತೀವಿ ಹಳ್ಳಿ ಜನ. ಸೊ ಇದನ್ನೆಲ್ಲರೂ ಫಾಲೋ ಮಾಡಿ. ಇದರಿಂದ ಕೆಟ್ಟದ್ದು ಏನೂ ಆಗಲ್ಲ, ಒಳ್ಳೇದಾಗದೇ ಇದ್ದರೂ ಕೆಟ್ಟದಂತೂ ಏನೂ ಆಗಲ್ಲ. ಓಕ್ಲಿ ಮಾಡಿ ಚೆಲ್ಲಿದ್ದಕ್ಕೋ ಅಥವಾ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದಕ್ಕೋ ಗೊತ್ತಿಲ್ಲ, ನನ್ನ ಮಗಳಿಗೆ ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಜ್ವರ ಫುಲ್ ಕಡಿಮೆ ಆಗಿತ್ತು, ಫುಲ್ ಆ್ಯಕ್ಟಿವ್ ಆಗಿದ್ಲು. ಸೊ ನೋಡಿ, ಕೆಲವೊಂದೊಂದು ಪದ್ಧತಿಗಳನ್ನ ನಮ್ಮ ಹಿರಿಯವರು ನಡ್ಸ್ಕೊಂಡು ಬಂದಿರ್ತಾರೆ, ಅವುಗಳನ್ನ ಹಳ್ಳಿಗಳಲ್ಲಿ ಇನ್ನೂ ಫಾಲೋ ಮಾಡ್ತಾರೆ. ಸೊ ಅದರಿಂದ ಒಳ್ಳೆಯದೇ ಆಗತ್ತೆ ಅಂತ ಹೇಳಿ ನಾವು ನಂಬಿದ್ದೀವಿ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.